ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಹುಟ್ಟೂರಲ್ಲಿ ಕೀಳೋಕೆ ಕ್ಯಾಮೆ ಇಲ್ಲ ಅಂದ್ಬಿಟ್ಟು ಕೆಲಸಕ್ಕೆ ಅಂತ ಕರುನಾಡಿಗೆ ಬಂದು ಇಲ್ಲೇ ಇರೋಕೆ ಸೂರು, ಕುಡಿಯೋಕೆ ನೀರು, ಓಡಾಡೋಕೆ ಕಾರು, ಪಾರ್ಟಿ ಮಾಡೋಕೆ ಬಾರು, ಚೆನ್ನಾಗಿ ದುಡಿತಾ ಮಾಡ್ತಾ ಇರ್ತಾರೆ ದರ್ಬಾರು. ಇಲ್ಲೇ ಇದಿರಲ್ಲ ನಮ್ ಕನ್ನಡ ಕಲೀರಿ, ಕನ್ನಡ ಮಾತಾಡಿ ಅಂದ್ರೆ ಕನ್ನಡ ನಂಗೆ ಗೊತ್ತಿಲ್ಲ ಅಂತ ತಿಕಾಗಂಚಲಿ ತೋರಿಸ್ಕೊಂಡು ನಮ್ ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದು. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಪಬ್ಲಿಸಿಟಿ ತೆವಲಿಗೆ ಬಾಯಿಗೆ ಬಂದಂಗ್ ವಿಡಿಯೋದಲ್ಲಿ ಮಾತಾಡೋದು, ಆಮೇಲೆ ಸಾರಿ ಕೇಳೋದು. ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಈ ನಡುವೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಅತಿ ಕೀಳಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಕೀಳಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿರೋ, ವಿಡಿಯೋ ಮಾಡಿರೋ ಅರ್ಬರ್ಕೆ ನನ್ ಮಕ್ಕಳನ್ನ ನಮ್ದೇ ರೀತಿಯಲ್ಲಿ ಅಗದು ಉಗಿದು ಊರ್ಬಾಗ್ಲು ಮಾಡಿಬಿಡುವ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ जैसा मैंने कहा, ये है इंडिया का मैप। दिल्ली का? दिल्ली यहाँ पर है और राजस्थान? राजस्थान यहाँ पर है। मुंबई का? मुंबई तो यहाँ पे है यार। और कर्नाटका? यहाँ पे। ನೋಡಿ ನೋಡಿ ನೋಡಿ, ಕರ್ನಾಟಕ ಯಹಾಪೆ ಅಂತ ಇಂತ ಚಿಂದಿ ಚೋರ್ ಅಂದಿ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ನೀವೇ ಹೇಳಿ. ಯಹಾಪೆ ಅಂತ ಯಹಾಪೆ ನನ್ನ ಮಗನೇ, ನಮ್ ಕೈಲಿ ನೀನೇನಾದ್ರೂ ಸಿಕ್ಕಿದ್ರೆ ಆ ಯಹಾಪೆನ ಎರ್ರಾ ಬೇರಿ ಕುಯ್ದು ಖಾರ ಹಾಕಿ ಅದು ಕಾಗೆಗಳಿಗೆ ಆಹಾರ ಆಗೋ ತರ ಮಾಡ್ಬಿಡ್ತೀವಿ ಬ್ಯಾವರ್ಸಿ. ಆ ಯಹಾಪೆ ಇರೋದಕ್ಕೆ ಕಣೋ ನೀನು ಗಂಡ್ಸು ಅನ್ಸ್ಕೊಂಡಿರೋದು ಬಾಲ್. ಒಂದೇನ್ ಗೊತ್ತಾ ಸ್ನೇಹಿತರೆ, ಯಾರು ಅವರ ಹೆತ್ತ ತಾಯಿಗೆ ಗೌರವ ಕೊಡಲು ಅವರು ಬೇರೆಯವರ ತಾಯಿಗೂ ಸಹ ಗೌರವ ಕೊಡಲ್ವಂತೆ. ಹಂಗೆ ಈ ಬೇವರ್ಸಿಗಳಿಗೆ ಅವರ ರಾಜ್ಯದ ಬಗ್ಗೆ ಹೆಮ್ಮೆ, ಅವರ ಭಾಷೆಯ ಮೇಲೆ ಅಭಿಮಾನ ಇದ್ದಿದ್ರೆ ಬೇರೆ ಭಾಷೆ ರಾಜ್ಯದ ಬಗ್ಗೆ ಹೀಗೆ ಯಹಾಪೆ ಅಂತ ಮಾತಾಡ್ತಿರ್ಲಿಲ್ಲ. ಇವನು ಯಾರ್ ಗುರು, ಇವನು ಮಿಕ್ಸ್ ಬ್ರೀಡ್. ವಿಡಿಯೋದಲ್ಲಿ ಮಾಡಿರೋದು ಕನ್ನಡಿಗ ಅಂತ, ಮಾತಾಡ್ತಿರೋದು ಇಂಗ್ಲಿಷು. ಆ ಪಾಪುಗೆ ಮಾತಾಡ್ಬೇಡ ಅಂತಿರೋದು ಹಿಂದಿನ, ಆದ್ರೆ ಆ ಪಾಪು ಮಾತಾಡಿದ್ದು ಅಂತ ಅಷ್ಟೇ. ಅದಕ್ಕೆ ಜಾಡ್ಸಿ ಒದ್ಬಿಟ್ಟ. ಅಲ್ಲ, ಈ ನನ್ನ ಮಕ್ಕಳಿಗೆ ಕಾಮನ್ ಸೆನ್ಸ್ ಅಲ್ಲಿ ಕಾಮಕ್ಕೆ ಕ್ಯಾನ್ಸರ್ ಬಂದು, ಸೆನ್ಸು ಅನ್ನೋದಕ್ಕೆ ಶುಗರ್ ಬಂದು, ಕಾಮನ್ ಸೆನ್ಸ್ ಏನಾದ್ರೂ ನಿಗುರ್ಕೊಂಡಿದ್ಯಾ ಅಂತ. ಯಾಕಂದ್ರೆ ಮೊದ್ಲಾಗಿ ನ್ಯೂ ಬಾರ್ನ್ ಬೇಬಿಸು ಮಾತಾಡಲ್ಲ, ಮಾತಾಡ್ತವೆ ಅನ್ನೋದೇ, ಆದ್ರೂ ಪಾಪ ಅಂತ ಅನ್ನೋದು ಹಿಂದಿ ಅಲ್ಲ ಇಂಗ್ಲಿಷು. ಅಂದ್ರೆ ಹಿಂದಿಯಲ್ಲಿ ತಂದೆಗೆ ಪಿತಾ ಅಂತಾರೆ, ಕನ್ನಡದಲ್ಲಿ ಅಪ್ಪ ಅಂತಾರೆ, ತೆಲುಗಿನಲ್ಲಿ ನಾನಾ ಅಂತಾರೆ. ಸಾಮಾನ್ಯ ಜ್ಞಾನ ಇರೋ ಎಲ್ರಿಗೂ ಗೊತ್ತು, ಪಪ್ಪ ಅನ್ನೋದು ಸಾಮಾನ್ಯವಾಗಿ ಎಲ್ಲಾ ಭಾಷಿಗರು ಅವರ ತಂದೆನ ಕೂಗೋಕೆ ಯೂಸ್ ಮಾಡೋ ಸಾಮಾನ್ಯ ಪದ ಅಂತ. ಅಂತದ್ರಲ್ಲಿ ಈ ವಾಸನೆ ಬಂದಿರೋ ವಡಾಪಾವ್ ನನ್ನ ಮಗ ಓವರ್ ಆಕ್ಟಿಂಗ್ ಬೇರೆ ಮಾಡ್ಕೊಂಡು ನೋ ಹಿಂದಿಡ ವಿ ಆರ್ ಕನ್ನಡಿಗ, ನೋ ಹಿಂದಿ ನೋ ನಥಿಂಗ್ ಡಾ ಅಂತೆ ನೀನ್ ಮಾಡ್ತಿರೋ ಆಕ್ಟಿಂಗು. ನಿನ್ ಮುಖ ನೋಡೋಕೆ ಸೇಮ್ ಟು ಸೇಮ್ ನನ್ ಲೌಡಾ. ಆಮೇಲೆ ಈ ಮಕ್ರ ಗಿಡ್ಡ ಈ ವಿಡಿಯೋ ಮಾಡಿರೋದಕ್ಕೆ ನಮ್ ಕನ್ನಡಿಗರು ಮಟ್ಟ ಗೊದ್ಮ ತಕೊಂಡು ತೂತಿರೋ ಕಡೆ ಎಲ್ಲ ತುರುಕ್ತಾರೆ ಅಂತ ಗೊತ್ತು. ಅದಕ್ಕೆ ಕಾಮೆಂಟ್ ಅಲ್ಲಿ ಡಿಸ್ಕ್ಲೈಮರ್ ಹಾಕವನೆ, guys let's not spread hate, it is a video which supposed to be funny, please start taking joke as a joke only, stop racially attacking anyone, let's unite rather divided, I respect every race every personal equally. ಅಲ್ಲಲ್ಲಲ್ಲಲ್ಲಲ್ಲ ನನ್ನ ಮಗನೇ, ಆಲೂ ಪರೋಟ ಇಂತ ವಿಡಿಯೋ ಮಾಡಿದ್ಮೇಲೆ ಎಲ್ಲಾ ಸೇರ್ಕೊಂಡು ಕೊಡ್ತಾರೆ ಅಂತ ಕಾಟ. ಕಮೆಂಟ್ ಅಲ್ಲಿ ಡಿಸ್ಕ್ಲೈಮರ್ ಅಂತ ಇದನ್ನ ಹಾಕಿದ್ಯೇನೋ ನಿನ್ ಬಾಯಿಗೆ ಉಯ್ಯ ನಮ್ಮ ಅಜ್ಜಿ ಆಟ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೀಡ್ ಇಲ್ದೆ ಹುಟ್ಟಿರೋ ಸಡೆ ನನ್ನ ಮಕ್ಕಳು ಹಿಂಗಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರು ಬಗ್ಗೆ ಈ ಬೆಂಡೆಕಾಯಿ ಮುಕ್ತೋಳು ಬಾಯಿಗೆ ಬಂದಂಗ್ ಮಾತಾಡಿ ವೈರಲ್ ಆಗಿದ್ಲು. ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಬನ್ನಿ ನೋಡುವ. यार एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा शहर ना खाली हो जाए. वो 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 बेंडेकाई बेरगम्मा, समाधान समाधान, तुम सारे उठकर खाली हो जाएगा तो हमारा सारे शहर खाली नहीं होता. याकंद्रे कसा खाली हो जाएगा तो हमारा बेंगलुरु अच्छा होता मालूम. हौरे को तुम क्या बोला? सॉरी सॉरी सॉरी, क्या बोला? मतलब तुम्हारे सारे पीजी खाली हो जाएंगे पहले तो, ठीक है? जो पैसा तुम कमाते हो वो मिलेगा नहीं. तू अभी ಹೇಳ್ದಲ್ಲ ऐसा नहीं माँ बेंडेकाई बेरगम्मा, हम पैसा कमाने के लिए पीजी नहीं बनाया, तुम लोग पैसा कमाने इधर आया. ನೀವು ಇಲ್ಲಿಗೆ ಬಂದಿರೋದು ದುಡ್ಡು ಮಾಡೋಕೆ, ಕೆಲಸ ಮಾಡೋಕೆ. ನಾವು ಪಿಜಿ ಮಾಡ್ಲಿಲ್ಲ ಅಂದಿದ್ರೆ, ನಿಮ್ಗೆ ಕೆಲಸ ಕೊಡ್ಲಿಲ್ಲ ಅಂದಿದ್ರೆ आपको खाना पीना सोना ಏನೂ ಇರ್ತಿರ್ಲಿಲ್ಲ. समझ में आया क्या? कोरमंगला के सारे क्लब्स खाली हो जाएंगे भाई. जितनी भी सोनी सोनी लड़कियां पंजाबी म्यूजिक पे नाचती हैं फिर नहीं दिखेंगी वहाँ पर. सोच समझ के बोला करो यार. ನೋಡಿ ನೋಡಿ, ಹಿಂಗೆ ಈ ಕಿತ್ತೋದ್ ನನ್ನ ಮಕ್ಕಳು ಕೆಲಸಕ್ಕೆ ಅಂತ ಬಂದ್ಬಿಟ್ಟು ವೀಕೆಂಡ್ ಅಲ್ಲಿ ಪಾರ್ಟಿ ಪಬ್ಬು ಕ್ಲಬ್ ಅಂತ ಗಬ್ಬೆಬ್ಸಿ ಕೊನೆಗೆ ನಮ್ ಕನ್ನಡಿಗರೇ ಸರಿ ಇಲ್ಲ ಅಂತ ಹಿಂಗೆ ಹೇಳೋದು. ಅವಾಗ ಕನ್ನಡಿಗರೆಲ್ಲ ಸೇರ್ಕೊಂಡು ತುಪ್ಪ ಹಾಕೊಂಡು ತುರುಕ್ತಾರೆ ಬಾಯಿಗೆ, ತುಪ್ಪ ಹಾಕೊಂಡು ಬಾಯಿಗೆ ಅನ್ನ ತುರುಕ್ತಾರೆ ಅಂತ ಹೇಳಕ್ ಬಂದೆ ಗುರು. ಅಷ್ಟೇ. ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲೆ? ಏನ್ ಗೊತ್ತಾ ಸ್ನೇಹಿತರೆ, ಈ ಕಿತ್ತೋದ್ ನನ್ನ ಮಕ್ಕಳು ನಮ್ ಕನ್ನಡಿಗರ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಮಾತಾಡೋದು, ಆಮೇಲೆ ಕನ್ನಡಿಗರು ರೊಚ್ಚಿಗೆದ್ದು ತುರ್ಕೋರ್ ಅವಶ್ಯಕ್ಕೆ ತಡ್ಕೊಳ್ಳೋಕಾಗದೆ ಈ ಬಡ್ಡೆ ತಾವು ಮಾಡೋ ನೆಕ್ಸ್ಟ್ ಕೆಲಸ ಏನ್ ಗೊತ್ತಾ? हाय गाइस, तो रिसेंटली मैंने बैंगलोर पे कुछ रील्स बनाई थी जिसकी वजह से बहुत सारे लोगों के सेंटिमेंट्स हर्ट हो गए और मैं कभी भी नहीं चाहती कि मेरी किसी भी बात से कोई दुखी हो
या उसको ऐसा लगे कि मैं उनकी लैंग्वेज या कल्चर की रिस्पेक्ट नहीं करती, मैं तहे दिल से माफी मांगती हूँ आपसे, आई एम सॉरी। ಈ ಕಡೆ ಈ ಗಬ್ಬು ನಾರ್ತ್ ಇರೋ ನಾಯಿಗಳು ಕನ್ನಡದ ಬಗ್ಗೆ ಮಾತಾಡೋದು ಗೊತ್ತಿರೋದೇ, ಆದ್ರೆ ನಮ್ಮ ಪಕ್ಕದಲ್ಲಿ ಇರೋ ತೆಲುಗಲ್ಲೂ ಒಂದಿಬ್ರು ಕನ್ನಡನ ಟ್ರೋಲ್ ಮಾಡೋ ತರ ವಿಡಿಯೋ ಮಾಡೋರೆ, ಬನ್ನಿ ನೋಡುವ. తెలుగు టు ಕನ್ನಡ, కొబ్బరి, ತೆಂಗು, బూతులు మాట్లాడదరా, కొబ్బరికాయ, ತೆಂಗಿನಕಾಯ. ಅವು ಬೂತಲು ಮಾట్లాಡಕರ ಅಂತೆ. ಅಕ್ಕ ಹೆಂಗವಳೆ ನೋಡಿ, ಒಳ್ಳೆ ಬೂತ್ ಗುಂಬಳಕಾಯಿ ಇದ್ದಂಗೆ. ಮೊದ್ಲಾಗಿ ಅಲ್ಲಿ ಬೂತಲು, ಪೇತಲು, ಪ್ರೇತಾತ್ಮಲು ಏಮಿ ಲೇದು. దెంగు ಬೇರೆ ತೆಂಗು ಬೇರೆ. ತೆಂಗಿನಕಾಯಿಗೂ ದೆಂಗಿನಕಾಯಿಗೂ చాలా ವ್ಯತ್ಯಾಸ ಮುಂದೆ. ಸಿಂಪಲ್ ಏನಂದ್ರೆ, ನಮ್ಮಲ್ಲಿ ತೆಂಗಿನಕಾಯಿ ಅನ್ನೋದನ್ನ ಅವರು ಕೊಬ್ಬರಿಕಾಯ ಅಂತಾರೆ, ಕೊಬ್ಬರಿ ಅಂತ ನಮ್ಮಲ್ಲೂ ಅಂತಾರೆ, ಅದು ಒಣಗಿರೋ ಕಾಯಿಗೆ. ಈ ನನ್ನ ಮಕ್ಕಳಿಗೆ ತೆಂಗಿನಕಾಯಿಗೂ ದೆಂಗಿನಕಾಯಿಗೂ ವ್ಯತ್ಯಾಸನೇ ಗೊತ್ತಿಲ್ಲ, ಅಂತದ್ರಲ್ಲಿ ನಮ್ಮನ್ನೇ ಟ್ರೋಲ್ ಮಾಡಕ್ ಬಂದವ್ರೆ. ಏನ್ ಗೊತ್ತಾ ಸ್ನೇಹಿತರೆ, ಕನ್ನಡ ಮತ್ತೆ ತೆಲುಗು ಬರೆಯೋದ್ರಲ್ಲಿ ಮತ್ತೆ ಮಾತಾಡೋದ್ರಲ್ಲಿ ಎರಡರಲ್ಲೂ 70% ಸಿಮಿಲಾರಿಟಿ ಬರುತ್ತೆ. ಕನ್ನಡ ಮತ್ತೆ ತೆಲುಗು ಅವರು ಇರೋದು ಹಾಗೇನೆ ಅಣ್ತಂದಿರಂಗೆ. ಆದ್ರೆ ಇಂಥ ತೊಪ್ಪೆ ಒಳಗಳು ತಪ್ಪಾಗಿ ತೋರ್ಸೋದ್ರಿಂದ ನಮ್ಗಳ ನಡುವೆನೆ ಒಡ್ಕುಂಟಾಗುತ್ತೆ. ಅದಕ್ಕೆ ಇಂಥ ನನ್ನ ಮಕ್ಕಳಿಗೆ ಅಂತ ಹೊಡೆದು ಇನ್ನೊಂದ್ಸಲ ಈ ತರ ವಿಡಿಯೋ ಮಾಡದೇ ಇರೋ ಹಾಗೆ ಬುದ್ಧಿ ಕಲಿಸ್ಬೇಕು. ಇನ್ನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಪೇಜ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ. ಮ್ಯಾನ್ ಫ್ರಮ್ ಕರ್ನಾಟಕ ಫೈಲ್ಸ್ ಡಿವೋರ್ಸ್ ಆಫ್ಟರ್ ಹಿಸ್ ವೈಫ್ ಡಸಂಟ್ ಸ್ಕ್ರೀಮ್ ಇನ್ ಕನ್ನಡ ಇನ್ ಬೆಡ್. ಅಂದ್ರೆ ಕರ್ನಾಟಕದ ಒಬ್ಬ ಮನುಷ್ಯ ಡಿವೋರ್ಸ್ ಕೊಡಕ್ಕೆ ಹೋಗೋನಂತೆ, ಯಾಕಂದ್ರೆ ಅವನ ಹೆಂಡತಿ ಹಾಸಿಗೆಯಲ್ಲಿ ಕನ್ನಡದಲ್ಲಿ ಕಿರ್ತಿಲ್ಲ ಅಂತ. ಈ ತರ ಪೋಸ್ಟ್ ಹಾಕಿರೋ ಏಸ್ಕೆ ನನ್ನ ಮಗನಿಗೆ ಯಾವ ಎಕಡೆ ತಗೊಂಡು ಹೊಡಿಬೇಕು ನೀವೇ ಹೇಳಿ. ಅಯ್ಯೋ ನೀನು ಹಿರಿದವಳಲ್ಲಿ ಲೋ ಬೇವರ್ಸಿಗಳ, ನೀವು ಮಾತಾಡೋ ಭಾಷೆ ನಿಮ್ಗೆ ಭಾಷೆ ಅಷ್ಟೇ ಇರ್ಬೋದು, ಆದ್ರೆ ಕನ್ನಡ ಅನ್ನೋದು ನಮ್ಗೆ ಬರೀ ಭಾಷೆ ಅಷ್ಟೇ ಅಲ್ಲ, ಅದು ನಮ್ಮೆಲ್ಲರ ಭಾವನೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಸುಮ್ನೆ ನಮ್ಮನ್ನ ಕೆಣಕ್ಬಿಟ್ಟು ಕೇಸ್ ಹಾಕಿಸ್ಕೋತೀರಾ? ಕನ್ನಡದಲ್ಲಿ ಕಿರ್ತ್ಲಿಲ್ವಂತೆ, ಅದಕ್ಕೆ ಡಿವೋರ್ಸ್ ಅಂತೆ. ಹಂಗಾದ್ರೆ ಕನ್ನಡದಲ್ಲಿ ಕಿರ್ತ್ಲಿ ಅಂತ ಗುಮ್ತಿರೋರು ನಾವು ಕನ್ನಡಿಗರು, ಗುಮ್ಮಿಸ್ಕೊಂಡು ಸಹ ಕನ್ನಡದಲ್ಲಿ ಕಿರ್ಚೋಕೆ ಬರ್ದೇ ಇರೋರು ಯಾರು ಹೇಳಿ? ನೀವು ಗಬ್ಬು ನಾರ್ತಿರೋ ನಾಯಿಗಳು. ಸ್ನೇಹಿತರೆ, ಈ ನನ್ನ ಮಕ್ಕಳನ್ನ ನಾನು ಪದೇ ಗಬ್ಬು ನಾರ್ತಿರೋ ನಾಯಿಗಳು ಅಂತ ಯಾಕಂತೀನಿ ಗೊತ್ತಾ? ಈ ಪೋಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಸ್ ಬ್ರೋ, ಹೌದು. ಕರ್ನಾಟಕದ ಆಟೋ ಡ್ರೈವರ್ಗಳು ಬೀದಿ ನಾಯಿಗಳಿಗೆ ಕನ್ನಡದಲ್ಲಿ ಬೊಗಳಿ ಅಂತ ಜಗಳ ಮಾಡ್ತಾರೆ. ಯಾಕಂದ್ರೆ ಆ ಬೀದಿ ನಾಯಿಗಳು ಯಾರು ಹೇಳಿ? ನೀವು ನಾರ್ತಿಗಳು. ನಿಮ್ ರಾಜ್ಯದಲ್ಲಿ ತಿನ್ನೋಕೆ ಕಕ್ಕ ಕೂಡ ಸಿಗಲ್ಲ ಅಂತ ಇಲ್ಲಿ ಬಂದು ಬಿರಿಯಾನಿ ತಿಂತಿರ್ತೀರಾ. ಹಂಗಿದ್ಮೇಲೆ ಕನ್ನಡದಲ್ಲಿ ಬೊಗಳ್ಬೇಕು ಅಲ್ವಾ? ನಾವು ಬೊಗಳಲ್ಲ ಅಂತ ತಿಕ್ಕಾಗಂಚಲಿ ತೋರ್ಸಿದ್ರೆ ಬರೀ ಜಗಳ ಏನು. ಇನ್ನು ಮುಂದೆ ಸಿಕ್ಕದ ಕಡೆ ಕಲ್ಲಲ್ಲಿ ಹೊಡೆದು ನಿಮ್ ರಾಜ್ಯಕ್ಕೆ ವಾಪಸ್ ಕಳಿಸ್ತೀವಿ, ನೆನಪಿರ್ಲಿ. ಯಾರೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ನೆಲದಲ್ಲಿ ನಾವು ಇರ್ತೀವೋ ಆ ನೆಲದ ಭಾಷೆ ಮತ್ತೆ ಸಂಸ್ಕೃತಿನ ಗೌರವಿಸಬೇಕು, ಕಲಿಬೇಕು, ಅಳವಡಿಸ್ಕೋಬೇಕು. ಅವಾಗ್ಲೇ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಅವರಲ್ಲಿ ನಾವು ಒಬ್ರಾಗಿ ಎಲ್ಲ ಸಮಾನವಾಗಿ ಬದುಕೋಕಾಗೋದು. ಅಲ್ಲ ಗುರು, ನಂಗೆ ಒಂದಂತೂ ಗೊತ್ತಾಗ್ತಿಲ್ಲ. ನಮ್ಮೂರಲ್ಲಿ ನಮ್ ಜೊತೆ ನಿಮ್ ಜೀವನ ಕಟ್ಕೋತಿರ್ತೀರಾ, ನಮ್ ಭಾಷೆ ಮಾತಾಡಿ ಅಂತ ಅನ್ನೋದು ಅಷ್ಟೊಂದು ದೊಡ್ಡ ತಪ್ಪ. ಅವ್ನು ಯಾರೋ ಬರ್ತಾನೆ, ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಬೋರ್ಡ್ ಇಟ್ಕೊಂಡು ನಿಂತ್ಕೋತಾನೆ, ಎಲ್ಲರೂ ಚೆನ್ನಾಗಿ ಗುಮ್ತಾರೆ, ನೆಕ್ಸ್ಟ್ ಡೇ ಸಾರಿ ಅಂತಾನೆ. ಇವಳು ಯಾರೋ ಬರ್ತಾಳೆ, ಇನ್ನೇನೋ ಹೇಳ್ತಾಳೆ, ಅವಳಿಗೂ ಎಲ್ಲರೂ ಚೆನ್ನಾಗಿ ಗುಮ್ತಾರೆ, ನೆಕ್ಸ್ಟ್ ಡೇ ಸಾರಿ ಅಂತಾಳೆ. ಏನ್ ಗೊತ್ತಾ, ಸುಮ್ನೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೋ ಪ್ರಚಾರಕ್ಕೋ ನಮ್ಮನ್ನ ಕೆಣಕೊಂಡು ಬರ್ತೀರಾ. ಆ ಕಡೆಯಿಂದ ಆಕ್ಷನ್ ಬಂದ್ಮೇಲೆ ಈ ಕಡೆಯಿಂದ ರಿಯಾಕ್ಷನ್ ಬಂದೇ ಬರುತ್ತೆ. ಅದರಲ್ಲೂ ಕನ್ನಡದ ವಿಚಾರವಾಗಿ ಜಾಸ್ತಿನೇ ಬರುತ್ತೆ. ಅವಾಗ ಕನ್ನಡಿಗರು ಸರಿ ಇಲ್ಲ, ಅದು ಇದು ಮತ್ತೊಂದು ಮಗದೊಂದು ಅನ್ಕೊಂಡು ನಮ್ಮ ಮೇಲೆ ಬ್ಲೇಮ್ ಮಾಡ್ತೀರಾ. ಲೋ ಬೇವರ್ಸಿಗಳ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಕನ್ನಡ ಮಾತಾಡ್ಲಿ, ಕನ್ನಡ ಕಲೀಲಿ ಅನ್ನೋದು ಯಾಕಂದ್ರೆ ನಮ್ಮಲ್ಲಿ ನೀವು ಒಬ್ರಾಗ್ಲಿ ಅಂತ. ನೀವು ಕನ್ನಡ ಮಾತಾಡಿದ್ರೆ ಕನ್ನಡಕ್ಕೆ ಗೌರವ ಹೆಚ್ಚಾಗುತ್ತೆ ಅನ್ನೋದಕ್ಕಿಂತ ನೀವು ಕನ್ನಡ ಮಾತಾಡೋದ್ರಿಂದ ನಿಮ್ಮ ಮೇಲೆ ನಮ್ಗೆ ಗೌರವ ಹೆಚ್ಚಾಗುತ್ತೆ. ತಿಳ್ಕೊಳ್ರಿ ತೊಟ್ಟಿ ನನ್ನ ಮಕ್ಕಳ. ನೀವುಗಳು ಕನ್ನಡ ಮಾತಾಡೋದ್ರಿಂದ ಕನ್ನಡಕ್ಕೆ ಏನು ಬರ್ಬೇಕಾಗಿಲ್ಲ. ಆಲ್ರೆಡಿ ಕನ್ನಡಕ್ಕೆ ಬರ್ತಿರೋದು ತುಂಬಾನೇ ಇದೆ. ನೀವು ಕನ್ನಡ ಮಾತಾಡಿ, ಕನ್ನಡ ಮಾತಾಡದೇ ಇರಿ. ಕನ್ನಡಕ್ಕೆ ಇರೋ ತೂಕ ಯಾವತ್ತೂ ಒಂದು ಅಕ್ಕಿ ಕಾಳಷ್ಟು ಕಮ್ಮಿ ಆಗಲ್ಲ. ಆಗೋಕೆ ಪ್ರತಿಯೊಬ್ಬ ಕನ್ನಡಿಗನು ಅವನ್ ಕೊನೆ ಉಸಿರಿರೋವರೆಗೂ ಬಿಡಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ವಿಡಿಯೋ ಕೊನೆಯಲ್ಲಿ ಯಾವಾಗ್ಲೂ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.